ತುಂಬ ಈಸಿಯಾಗಿ ಮನೆಯಲ್ಲೇ ಅವಲಕ್ಕಿ ಮಿಕ್ಸ್ಚರ್ ಮಾಡ್ಕೊಬೋದು. ಸೇಮ್ ಬೇಕ್ರಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅದಕ್ಕಿಂತ ಸೂಪರ್ ಟೇಸ್ಟಿಯಾಗಿರುತ್ತೆ. ಹೆಲ್ತಿಯಾಗಿ ಕೂಡ ಮನೆಯಲ್ಲಿ ನಾವು ಪ್ರಿಪೇರ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಮಿಕ್ಸ್ಚರು. ಮನೇಲಿ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ಸಮ್ಮರಲ್ಲಿ ಮಕ್ಕಳಿಗೆ ಅಂಗಡಿಲಿ ಏನಾದರೂ ಬೇರೆ ಥರ ಎಣ್ಣೆಲಿ ಫ್ರೈ ಮಾಡಿ ತಗೊಳ್ಳೋದಕ್ಕಿಂತ ಮನೇಲಿ ಈ ಥರ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ಫಸ್ಟು ಅವಲಕ್ಕಿನ ಈ ಥರ ಮರದಲ್ಲಿ ಕೇರ್ಕೊಂಡು ಡಸ್ಟೆಲ್ಲ ತೆಕ್ಕೋಬೇಕು, ಇಲ್ಲಾಂದರೆ ಎಣ್ಣೆಲ್ಲ ಫುಲ್ಲು ಗಲೀಜಾಗೋಗುತ್ತೆ ಮತ್ತು ಮಿಕ್ಸ್ಚರ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಈ ಥರ ಒಂದು ದೊಡ್ಡ ಫಿಲ್ಟರ್ ತೊಗೋಬೇಕು, ಇದರಿಂದನೇ ಅವಲಕ್ಕಿ ಮಾಡೋಕ್ಕಾಗೋದು. ಈ ಥರ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಆವಾಗ ಸ್ವಲ್ಪ ಹಾಕ್ಕೊಂಡು ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಫ್ಲಫಿಯಾಗಿ ಬರುತ್ತೆ. ಪಫ್ಡ್ ರೈಸ್ ನೋಡಿರ್ತೀರಲ್ಲ ನೀವು, ಆ ಥರ ಇದೇ ಥರನೇ ಸ್ವಲ್ಪ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಪಕ್ಕಕ್ಕೆ ಎತ್ತಿಟ್ಕೋಬೇಕು. ನೋಡ್ಕೋಬೇಕು ನೀವು, ಎಣ್ಣೆ ಚೆನ್ನಾಗಿ ಕಾದಿದಾದ್ಮೇಲೆ ಸ್ವಲ್ಪ ಹಾಕ್ಕೊಂಡೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಅವಲಕ್ಕಿ ಫ್ಲಫಿಯಾಗಿ ಬರೋದಿಲ್ಲ. ಇದೇ ಥರ ಎಲ್ಲ ಅವಲಕ್ಕಿನೂ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಬೇಕು. ಇವಾಗ ಅದೇ ಎಣ್ಣೆಗೆ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಅವಲಕ್ಕಿಗೆ ಬೇಕಾದಷ್ಟು ಕಡಲೆ ಬೀಜ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೋಬೇಕು ಎಷ್ಟು ಬೇಕು ಅಂತ. ಈ ಥರ ಕಡಲೆ ಬೀಜನ ಎಣ್ಣೆಯಲ್ಲಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅವಲಕ್ಕಿಗೆ ಸೇರಿಸ್ಕೋಬೇಕು. ತುಂಬ ಪೇಷನ್ಸಿಂದ ನಿಧಾನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಅದೇ ಇದಕ್ಕೇ ಸ್ವಲ್ಪ ಕಡಲೆಪಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು. ಇದು ಕೂಡ ಸೇಮ್ ಫ್ರೈಯಿಂಗ್ ಪ್ಯಾನಲ್ಲೇ ಈ ಥರ ಸ್ಪೂನ್ ಸಹಾಯದಿಂದ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಬೇಕು. ನಾನಿಲ್ಲಿ ಒಂದು 8 ಗಡ್ಡೆ ಬೆಳ್ಳುಳ್ಳಿನ ಈ ಥರ ಚಚ್ಚಿ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿರುವಂತಹ ಒಣ ಕೊಬ್ಬರಿನ ಈ ಥರ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ನೀಟಾಗಿ ಸೇರಿಸ್ಕೊಬೇಕು. ಸ್ವಲ್ಪನೇ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಈ ಥರ ಕಟ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಸೇರಿಸ್ಕೋಬೇಕು. ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೀವು ಬೇಕಂದರೆ 2 ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಬೋದು ಇದಕ್ಕೆ. ಈಗ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಒಗ್ಗರಣೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.